ಗೈಸ್ ಈ ಕಡೆ ಒಂದು ಸ್ವಲ್ಪ ತಣ್ಣಗೈತೆ, ಯಾಕಂದರೆ ಸ್ವಲ್ಪ ಗಿಡ ಬಳ್ಳಿ ಜಾಸ್ತಿ ಇರೋದ್ರಿಂದ ಒಂಚೂರು ತಣ್ಣಗಿದೆ. ಬಟ್ ಆದರೂ ಸಿಕ್ಕಾಪಟ್ಟೆ ಹೀಟ್ ಹೊಡಿತಾಯಿದೆ ಗೈಸ್. ಇದು ಸಮ್ಮರು ಅಲ್ಲ, ಇವ್ರು ನೋಡಿ ತಲೆ ಮೇಲೆ ಬಟ್ಟೆ ಹಾಕೊಂಡೆಲ್ಲ ಓಡಾಡ್ತವ್ರೆ. ಸೊ ಆದರೂ ಸಮ್ಮರ್ ಕಾಲದಲ್ಲಂತೂ ಇಲ್ಲಿ ಸತ್ತೋಗ್ತೀವಿ ಅನ್ಕೊತೀನಿ. ಸೊ ನಾವು ಇವಾಗ ಫಸ್ಟ್ ಹೋಗ್ತಾ ಇರೋದು ಬಂದ್ಬಿಟ್ಟು ಝೂಗೆ ಗೈಸ್. ಎಂಟ್ರ್ ಆಗಿದ ತಕ್ಷಣ ಒಂಥರ ಈ ಥರ ಐತೆ ಗೈಸ್. ಓ ಇಲ್ಲಿ ನನ್ನ ರೈಟ್ ಸೈಡಲ್ಲಿ ಶುರು ಆಗುತ್ತಲ್ಲ. ಹಿಂಗಂತೆ ಟು ಝೂ ಇಲ್ಲ ಅಂದಲ್ಲ ನೋಡಿ. ಇಲ್ಲಿ ಬಂದ್ಬಿಟ್ಟು ಆ್ಯನಿಮಲ್ಲು, ಇಲ್ಲ ಆ್ಯನಿಮಲ್ಲು ಆ್ಯನಿಮಲ್ ಬಗ್ಗೆ ಒಂಚೂರು ಹಾಕಿದ್ದಾರೆ, ನೀವು ಪಾಸ್ ಮಾಡಿ ಓದ್ಕೋಬೋದು. ಝೀಬ್ರಾ ಫ್ರಂಚೀಸ್ ಅಂತ ಇದು. ಸೊ ಗೈಸ್ ಇಲ್ಲಿ ಡಕ್ಸ್ ಇದ್ದಾವೆ. ಆ್ಯಂಡ್ ಗೈಸ್ ಇದು ನಾರ್ಮಲಿ ಲೇಕ್ ಡಕ್ ಅಲ್ಲ, ಇದು ಯಾವುದೋ ಬೇರೆ ಥರ ಐತೆ ಗೈಸ್. ಇದು ನೋಡಿ ಮೂಗ್ ಮೇಲೆ ಒಂಥರ ಪಿಂಪಲ್ ಬಂದಂಗೆ ಐತೆ ಅದಕ್ಕೆ. ಸೊ ಇಲ್ಲಿ ಅದ್ರದ್ದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೀವು ಪಾಸ್ ಮಾಡಿ ಓದ್ಕೋಬೋದು. ಒಂದು ಕೂರಿಸ್ಬಿಟ್ಟವ್ರೆ ಗೂಬೆನ ಅಲ್ಲಿದೆ ನೋಡಿ. ಸೊ ಅಲ್ಲಿ ಮೇಲೆ ಐತೆ ನೋಡಿ ಗೈಸ್, ಅಲ್ಲಿ ಕಾಣಿಸ್ತದೋ ಇಲ್ವೋ ಗೊತ್ತಿಲ್ಲ ನಿಮಗೆ. ಹಾಂ, ಸೊ ಇಲ್ಲಿ ಅಪ್ಪನ ಕೂರಿಸ್ಬಿಟ್ಟವ್ರೆ. ಸೊ ನೀವು ಬೇಕಂದರೆ ಹೋಲ್ಡ್ ಮಾಡಿ ಓದ್ಕೋಬೋದು ಇದನ್ನು. ಬ್ರೌನ್ ವುಡ್ ಅವಳಂತೆ. ಸೌತ್ ಏಷ್ಯಾ, ಫೌಂಡ್ ಇನ್ ಇಂಡಿಯಾ, ಬಾಂಗ್ಲಾದೇಶ್, ಶ್ರೀಲಂಕಾ, ಇಂಡೋನೇಷ್ಯಾ, ತೈವಾನ್, ಸೌತ್ ಚೈನಾ. ಸೊ ಈ ಕಡೆ ಎಲ್ಲ ಸಿಗುತ್ತಂತೆ ಇದು. ವೈಟ್ ಪೀಕಾಕ್ ಇಬ್ಬರನ್ನು ಗಂಡು ಹಾಕ್ಬಿಟ್ಟವ್ರು ಒಂದೇ ರೂಮಲ್ಲಿ. ಗೈಸ್ ಇಲ್ಲಿ ವೈಟ್ ಹೆಡೆಡ್ ಈಗಲ್ ಇಟ್ಟವ್ರೆ. ಇದು ಸುಮಾರು ನಮ್ಮ ಬೆಂಗಳೂರಲ್ಲೇ ಊರುಗಳಲ್ಲೇ ಕಾಣಿಸ್ಕೊತದೆ. ಇದೇನು ತುಂಬ ಅಜೂಬಾ ಮಾಡಬೇಕಂತಲ್ಲ, ಏನಿಲ್ಲ, ಇಲ್ಲಿ ಕೂತೈತೆ ನೋಡಿ ಸ್ಟೈಲಾಗಿ ಒಂದು. ಬಟ್ ಇದು ಲುಕ್ಕು ಗೈಸ್, ಖತರ್ನಾಕ್ ಇರ್ತದೆ ಇದು ನೋಡೋಕ್ಕೆ. ನೋಡಿ ಅಲ್ಲ ನಾಲ್ಕೈದು ಇಟ್ಟವ್ರೆ. ಏನಿದು ಸ್ವಾನ್ಸ್ ಇದೆಯಲ್ಲ, ಸ್ವಾನ್ಸ್, ಅದೇ ಸ್ವಾನ್ಸ್. ಇದು ಸ್ವಾನು, ಓದ್ಕೋಬೋದು. ಆ್ಯಂಡ್ ಅಲ್ಲಿದೆ ಒಂದು ಪಿಲಾಕಲ್. ಸೊ ನೀರು ಕೋಳಿ ಅಂತ ಏನಂತಾರೆ ಅದೇ ಒಂದು 2-3 ವೆರೈಟಿ ಇಟ್ಟಿದ್ದಾರೆ ನೋಡಿ. ಇದು ಕಲರ್ ಕಣ್ಣು ಕಪ್ಪಿದೆ. ಇನ್ಫಾರ್ಮೇಷನ್ ಪಾಸ್ ಮಾಡಿ ಓದ್ಕೋಬೋದು. ಇದೆ ಸುಮಾರು ಇದೆ ಗೈಸ್. ಏನು ಹಂಗೆ ನೋಡ್ತೀಯ ಬದುಡಿಗೆ ವೈಡಾಗಿ ನಿಂತಿದೆ. ಸೊ ಗೈಸ್ ಇದೇನು ನೋಡ್ತಾ ಇದ್ದೀರಾ, ಅದು ಸೀಗಲ್ ಗೈಸ್. ಭಯಂಕರ ಸೈಜ್ ಐತಿದು. ಓದ್ಕೋಬೋದು ನೋಡಿ. ಇದಕ್ಕೆ ಎಷ್ಟು ಸ್ಟ್ರೆಂತ್ ಇರುತ್ತೆ ಅಂದರೆ 10 kg. ಗೈಸ್ ಎಲ್ಲ ಒಳಗಡೆ ಸೇರ್ಕೊಂಬಿಟ್ಟು ಲೈಟಾಗಿ ಅಲ್ಲಿದೆ ನೋಡಿ. ಒಂದು ಟ್ರೀ ಡಕ್ ಅಂತೆ. ಇನ್ಫಾರ್ಮೇಷನ್ ಇದೆ, ಓದ್ಕೋಬೋದು. ಸೊ ಗೈಸ್ ಇಲ್ಲಿರೋದು ಏನಿದೆ, ಇದು ಬಂದ್ಬಿಟ್ಟು ಈಜಿಪ್ಷಿಯನ್ ವಲ್ಚರ್ ಅಂತೆ ನೋಡಿ ಗೈಸ್. ಏನು ಸಖತ್ತಾಗೈತೆ ನೋಡಿ. ಇನ್ಫಾರ್ಮೇಷನ್ ಇಲ್ಲಿದೆ, ಓದ್ಕೋಬೋದು. ನಿಂತಿದೆ ನೋಡಿ. ಗಿಡುಗ ಅಂತ ಇದು ಏನದು, ಅದೇ ಕೈಟ್. ಬಂತು ಹಾಕೊಂಡು. ಗೇಜ್ ಒಳಗಡೆ ಏನು ಹಾರಾಡ್ತೈತೆ ನೋಡೋದು. ಆಚೆ ಹೋಗ್ಬೋದು ಅದಕ್ಕೆ. ಗೋಲ್ಡನ್ ಪೀಸ್ ಅಂತ. ಸೊ ಗೈಸ್ ಇದು ಒಂದು ಇಂಡಿಯನ್ ಈಗಲ್ ಹೌಲ್ ಅಂತ. ಇದು ಈಗಲ್ ಜೊತೆ ಕ್ರಾಸಿಂಗ್ ಆಗಿರೋ ಗೂಬೆ ಇದು. ಮಲಗಿದೆ ಗೈಸ್. ಇದೊಂದು ಡಿಫ್ರೆಂಟ್ ಬ್ರೀಡ್ ಆಫ್ ಪೀಕಾಕ್, ಫೌಲ್ ಅಂತ. ಗೂಬೆನು ಪೀಕಾಕ್ತು ಮಿಕ್ಸ್ ಆಗಿರೋದು. ಪಾಲ ಇದೆಯಾ ಅದಕ್ಕೊಂದು. ನೀರು ಕುಡಿತಾರೆ. ಈ ಕೇಜಿಂದ ಇರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ ಗೈಸ್ ನಿಜವಾಗ್ಲೂ. ನೆಕ್ಸ್ಟು ಗೈಸ್ ಇದು ಸ್ನೇಕ್ ಹೌಸ್. ಮೂವ್ ಆಗ್ತಾ ಐತೆ. ಓ ಬಂತಲ್ಲ ನೋಡಿ, ಮೇಲೆ ತಲೆ ಎತ್ಕೊಂಡು ಬಂತು.
ಪ್ರಸಸ್ ವೈಪರ್ ಅಂತೆ. ಇದೇನ ಸೇವಲ್ಲ ಏನು ಮಾಡ್ಕೊಂಡೈತೆ. ಸ್ಯಾಂಡ್ ಬೋ ಮಣ್ಣಲ್ಲಿ ಇರುತ್ತೀವಿ. ಇದೆಲ್ಲ ಮನೆಗಳ ಹತ್ರ ಬರೋಂಥ ರೆಡ್ ಸ್ನೇಕ್ಸ್. ಇಲ್ಲಿ ಎದುರುಗಡೆ ಎಲ್ಲೇನಪ್ಪ ಬದುಕಿರೋದ ಸತ್ತಿರೋದ ಗೊತ್ತಿಲ್ಲ. ಓ ಬದುಕಿರೋದಪ್ಪ. ಇದೇನು ಸೈಜ್ ಹಿಂಗೈತೆ ಕಿಂಕೋಬ್ರ. ವಾರ್ರೆ ವಾ ಏನೈತಪ್ಪ ಸೈಜ್ ಇದು. ತಲೆ ಎತ್ತು ಮರೆ ಮೇಲೆ. ಹಾಕಿದ್ರೆ ನಮ್ಮನ್ನ ಡೆತ್ತೆ ಅಲ್ವಾ? ಈ ಯಾವೇನಾದ್ರು ಕಚ್ಚಿದ್ರೆ 5 ನಿಮಿಷ ಅಷ್ಟೇ ಅಷ್ಟೇ ಡೆತ್ತು. ಇಲ್ಲ ಇಲ್ಲ ಇಲ್ಲ. ಏನಪ್ಪ ಸೈಜ್ ಇದು. ಫುಲ್ ಒಬ್ಬ ಮನುಷ್ಯನ ಹಾಕೊಂಡಿದ್ದ ಆರಾಮಾಗಿ. ಪೈಥಾನ್ ಅದೇ ಹೆಬ್ಬಾವು. ಇದು ಪೈಥಾನ್. ಚೈನ್ ಇದ್ದಂಗೆ ಐತಲ್ಲ. ಓಹೋ, ಇದೆಲ್ಲ ನ್ಯಾಷನಲ್ ಜಿಯೋಗ್ರಫಿ ಚಾನಲಲ್ಲೇ ನೋಡಿರೋದು. ಇವಾಗ ನೋಡ್ತಾ ಇರೋದು ನನಗಿಲ್ಲ. ಆಯ್ತಾ, ಒಳ್ಳೆ ವೈರ್ ಇದ್ದಂಗೆ ಐತೆ ನೋಡಿದ್ದು. ಬ್ರಾನ್ ಸ್ನೇಕ್, ಟ್ರೀ ಸ್ನೇಕ್. ಅದೇ ಅದು ಗ್ರೀನು, ಇದು ಬ್ರೌನು. ಬ್ರಾನ್ಸ್ ಇದು. ಕಳಿಸ್ಬಿಡು. ಈ ಥರ ಕಚ್ಚಡಾಗಲೇ ಅವ್ರಿಗೆ ಫೇವ್ರೇಟ್. ಈ ರಿಸರ್ಡು, ಸ್ನೇಕು, ಫ್ರಾಗು ಇಲ್ಲೈತೆ ನೋಡಿ ಎದುರುಗಡೆ. ಇಲ್ಲ ಅಲ್ಲೇ ಮುಂದೆ. ಹಾಂ ಅಲ್ಲ ಹೌದು. ಏನಪ್ಪ ಅಂತ ಬಿಟ್ಟರೆ ಹೋಗಿ ತಪ್ಕೊಂಬಿಡ್ತಲ್ಲ ಇದೆ ನೋಡು. ನಮ್ಗೆ ಆಗಲ್ಲಪ್ಪ ಇವೆಲ್ಲ. ಇಲ್ಲಿ ಪ್ಯಾಂಥರ್ ಲೆಪರ್ಡ್ ಏನೋ ಐತೆ, ಬಟ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಗೈಸ್ ಎಲ್ಲಿದೆ ಅಂತ. ಇಲ್ಲಿ ಮಲಗೈತಲ್ಲಪ್ಪ, ಇಲ್ಲೇ ಕಣ್ಣು ಎದುರುಗಡೆನೆ ಗೈಸ್. ಅಲ್ಲಿ ಮಲಗಿದೆ ನೋಡಿ, ಅಲ್ಲಿ ಮಲಗಿದೆ ನೋಡಿ, ಅಲ್ಲಿ ಮಲಗಿದೆ ನೋಡಿ, ಅಲ್ಲಿ 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 ಎಸ್. ಇಲ್ಲಿ ಅಂತ ಹೇಳ್ತೀಯ? ಇಲ್ಲ ಇಲ್ಲಿ ಎದುರುಗಡೆ ಮಲಗಿದೆ ನೋಡು. ಝೂಮ್ ಮಾಡ್ತೀನಿ. ಆ ನೀರು ಥರ ಇದೆಯಾ ತಿಪ್ಪೆ, ನೋಡ್ತೀನಿರಪ್ಪ. ಅಲ್ಲೇ ಮಲಗಿದೆ ನೋಡಿ. ಇದೆ ಇದು ನೀರು ಕಾಣಿಸ್ತಲ್ಲ, ಅದಕ್ಕೆ ಈ ಕಡೆ ಬಂದೆ. ಎಷ್ಟು ವರ್ಷ ಆಗೋಗೈತಪ್ಪ ಝೂಗೆ ಬಂದು. ನಾನು ಒಳಗಡೆ ಇರೋ ಚಿಕ್ಕ ಮಗು ಆಚೆ ಎದ್ಬಿಟ್ಟೈತಿ ಇವಾಗ. ಗೈಸ್ ಇಲ್ಲೊಂದು ಲೆಪರ್ಡ್ ಐತೆ ಗೈಸ್. ಜಸ್ಟ್ ಊಟ ಮಾಡಿ ಬಂದು ನೆಮ್ಮದಿಯಾಗಿ ಮಲಗಿರಂಗೆ ಐತೆ ಗೈಸ್. ಬ್ಯೂಟಿಫುಲ್ ಗೈಸ್. ನಿಜವಾಗ್ಲೂ ಇದನ್ನು ನೀವು ಲೈವಾಗಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ಕ್ಯಾಮ್ರಲ್ಲಿ ಬರೀ ನಾನು ತೋರಿಸಬಲ್ಲೆ ಅಷ್ಟೇ, ಇಲ್ಲಿ ಇದೈತೆ ಅಂದ್ಬಿಟ್ಟು. ಬಟ್ ಇದು ನೀವು ಬರೀ ಕಣ್ಣಿಂದನೇ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇಲ್ಲಿ ರಾಯಲ್ ಬೆಂಗಾಲ್ ಟೈಗರ್ ಅಂತೆ, ಅದು ಕಣ್ಣಿಗೆ ಕಾಣಿಸ್ತಲ್ಲ ಗೈಸ್. ಬೆಂಗಾಲ್ ಟೈಗರು ಇದೇ ಒಳ್ಳೆ ಫಾರೆಸ್ಟ್ ಥರ ಇಟ್ಟವರಲ್ಲ ಗೈಸ್. ಇಲ್ಲಿ ಬಂದರೂ ಕಷ್ಟಪಟ್ಟು ಹುಡುಕ್ಬೇಕು. ಬಟ್ ಸೌಂಡ್ ಎಲ್ಲ ಮೇಲಿಂದ ಬರ್ತಾ ಇದೆ, ಬಟ್ ಕಾಣಿಸ್ತಾ ಇಲ್ಲ ಗೈಸ್. ಅಲ್ಲಿ ಮಲಗಿದೆ ನೋಡಿ ಗೈಸ್ ಸೈಲೆಂಟಾಗಿ. ಎಲ್ಲ ಊಟಕ್ಕೆ ಹಾಕೋಗ್ಬಿಟ್ಟಿರ್ತಾವೆ ಅನ್ಕೊತೀನಿ. ಸೈಲೆಂಟಾಗಿ ಮಲ್ಕೊಂಬಿಟ್ಟಾವೆ ಬಂದು. ಇಲ್ಲಿ ಎದುರುಗಡೆ ಐತೆ ನೋಡಪ್ಪ. ಇಲ್ಲಿ ನೋಡ್ತೀನಿ. ಸೊ ಗೈಸ್ ನಾನು ಕೂತಿದ್ದೀನಿ ನೋಡಿ, ನಾನಲ್ಲ ನಮ್ಮ ಹೆಂಡತಿ.
ನಮ್ಮ ಮಿಸ್ಸಸ್ ಕೂತಿದ್ದೆ. ಇಂಡಿಯನ್ ಗೋರ್ ಅನ್ನೋದು. ಹಾಯ್. ಬರೀ ದೆಂಗ್ ತಿನ್ನೋದೇ 24 ಗಂಟೆ ಕೆಲಸ. ಬಟ್ ಏನು ಹ್ಯೂಜ್ ಆಗೈತಲ್ಲ. ಹಸು ಎಲ್ಲ ಏನಿಲ್ಲ ಇದ್ರ ಮುಂದೆ. ಇಲ್ಲ ಹಾರ್ನ್ ನೋಡಿ ಹೆಂಗೈತದ ಅದು. ಕಾಡು ಕೋಣ ಇವು ಸೇರ್ಕೊಂಡು ಬಂದ್ರೆ ಓಕೆ ಸರ್ ಎರಡಕ್ಕೆ ಏನು ಪ್ರಾಬ್ಲಮ್ ಗೊತ್ತಿಲ್ಲ. ಫೈಟಿಂಗ್ ಆಡ್ತಿದ್ವಿ ಇಷ್ಟೊತ್ತು. ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಕಾಂಪ್ರಮೈಸ್ ಆಗೋದು ಗೈಸ್. ನೋಡಿ ಫೈಟಿಂಗ್ ರೆಡಿ ಆಗ್ತೈತೆ. ಇಲ್ಲೂ ಇದ್ದಾರೆ ನೋಡ. ಆಡ್ತಾವ್ರೆ ಫೈಟಿಂಗ್ ಚುಚ್ಕೊಂತ ಇರೋದು. ಅಯ್ಯೋ ಏನೈತಪ್ಪ ಸೈಜ್ ಅದು. ಇಲ್ಲ ಇದು ಗಂಡಸಿ ಮನೆ. ಚಿಕ್ಕದಿದು. ಏನು ಒಳ್ಳೆ ಪೋಲಿಯೋ ಬಂದಂಗೆ ಐತಿ ಇದಕ್ಕೆ. ಸೊ ಗೈಸ್ ಇಲ್ಲಿ ನೋಡಿ ಆಂಟಲೋಪ್ಸ್. ದೂರದಲ್ಲಿ ಲಯನ್ ಸೌಂಡ್ ಬರ್ತಾಯಿದೆ, ಅದಕ್ಕೆ ಎಲ್ಲ ಈ ಕಡೆ ತಿರುಗಿಬಿಟ್ಟವೆ. ಅಲ್ಲಿ ಲಯನ್ ಸೌಂಡ್ ಕೇಳಿಸ್ತಾ ಇದೆ. ಲಯನ್ ಬಂದು ನೀರು ಕುಡಿತಾ ಇದೆ ಅಲ್ಲಿ ತೋರಿಸಿದ್ನಲ್ಲ. ಪಾರ್ಕಿಪೈನ್ ಇದೆ ಅಲ್ಲಿ ನೋಡಿ, ಅಲ್ಲಿದೆ. ಬಟ್ ಯಾವ್ದು ಹತ್ರ ಇಲ್ಲ ಗೈಸ್, ಎಲ್ಲ ದೂರ ಮಲ್ಕೊಂಬಿಟ್ಟವೆ. ಝೂಮ್ ಮಾಡಿದ್ರೆ ನೆಟ್ಟಿಗೆ ಕಾಣಿಸ್ತಾ ಇಲ್ಲ ಇಲ್ಲಿ. ಒಂದೇ ಒಂದು ಇರಬೇಕೇನೋ. ಮುಳ್ಳಂದಿ ಅಂತಾರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಪಾರ್ಕಿಪೈನ್ ಅಂತಾರೆ ಇದನ್ನು. ಬಟ್ ಒಳಗಡೆ ಹೋಗಿ ಮಲ್ಕೊಂಬಿಟ್ಟಿದೆ ಗೈಸ್. ಇಲ್ಲಪ್ಪ ಒಂಚೂರು ಕಾಣಿಸ್ತದೆ ಇಲ್ಲಿ. ಎಲ್ಲಿದೆ ಎದೆ ಕಾಣಿಸ್ತದೆ. ಐನಾ ಒಬ್ಬೊಬ್ಬರೇ ಹೋಗ್ರಿ ರೂಮ್ ಒಳಗೆ. ಇಲ್ಲೇ ಎದುರುಗಡೆ ಐತೆ ನೋಡು, ನನ್ನೇ ನೋಡ್ತಾ ಇದ್ದೆ. ಇದು ಫಾರೆಸ್ಟ್ ಡಾಗ್ ಇದು. ಎಲ್ಲಿದೆ? ಇಲ್ಲೇ ಎದುರುಗಡೆ ಐತೆ ನೋಡಿ, ಫಾರೆಸ್ಟ್ ಡಾಗ್. ಜಾಕಲ್ ಅಂತಾರೆ. ಇಳಿಯಮ್ಮ, ಅಟ್ಯಾಕ್ ಮಾಡೋ ಥರ ಐತದು. ಅಣ್ಣ ಅಟ್ಯಾಕ್ ಮಾಡೋ ಥರ ಐತೆ, ಇಳ್ದು ಬಿಡ್ರಿ. ಅಲ್ಲ ಆ ಥರ ಪೊಸಿಷನಲ್ಲಿ ಕೂತ್ಕೊಂತಂದ್ರೆ ಪಕ್ಕ ಬರುತ್ತೆ. ಸುಮ್ಮನೆ ಕ್ರಾಕ್, ನಮ್ಮ ಚಪ್ಪಲಿಯಲ್ಲಿ ಹಾಕೊಳ್ಳೋ ಕ್ರಾಕ್ ಅಲ್ಲ ಇದು, ಒರಿಜಿನಲ್ ಕ್ರಾಕ್. ನನ್ನ ಮಕ್ಕಳು ಜಂಗ್ಬಿಟ್ರು. ಇದ್ರದ್ದು ಸೈಜ್ ನೋಡಪ್ಪ ಇಲ್ಲಿ, ಇದ್ರದ್ದು ಸೈಜ್ ನೋಡಿ. ಸೈಜ್ ಏನೈತಿ ಇದ್ರದ್ದು. ಅಲ್ಲೊಂದು ಇರೋಂಗೆ ಕಾಣಕ್ಕೆ ನೀರಲ್ಲಿ. ಅಲ್ಲೂ ಇದೆ ಚಿಕ್ಕದದ, ಇಲ್ಲೂ ಇದೆ ಒಂದು. ಅದು ಇಟ್ಟೈತಿ. ಇಲ್ಲಿರೋದು ನೋಡಪ್ಪ, ಇದು ನೋಡಿದೆ. ಎಕ್ಸ್ಟ್ರೀಮ್ಲಿ ವೈಲ್ಡ್ ಹಿಪ್ಪೋಪೊಟಮಸ್. ಒಬ್ಬ ಮನುಷ್ಯನ ಮೊಸಳೆನ ಯಾವ್ದು ಬಂದರೂ ಅದ್ರ ದಾರಿಯಲ್ಲಿ ಸಾಯಿಸ್ಬಿಡ್ತವೆ. ಬಟ್ ಅದನ್ನು ಮುಟ್ಟೋದು ಇಲ್ಲ, ತಿನ್ನೋದಿಲ್ಲ. ದೀಸ್ ಗೈಸ್ ಆರ್ ಅಬ್ಸಲ್ಯೂಟ್ ಪ್ರೆಡಿಟರ್ಸ್, ಬಟ್ ದೇ ಡೋಂಟ್ ಈಟ್ ಎನಿಬಡಿ. ಇದ್ರ ಮುಂದೆ ಒಂದು ಫೈಟ್ ಗೆಲ್ಲೋದು ಯಾವುದೇ ಒಂದು ಪ್ರಾಣಿಗೂ ತುಂಬ ಕಷ್ಟ ಇದೆ ಗೈಸ್. ವೆರಿ ಪವರ್ಫುಲ್. ಒಳ್ಳೆ ಕಡ್ಡಿ ಇದ್ದಂಗೆ ಐತಿ ಇದ್ರದ್ದು ಬಾಯಿ. ಇದನ್ನ ನೋಡಿನೇ ಮೋಸ್ಟ್ಲಿ ಗರಗಸ ಕಂಡಿಡಿದ್ರದು ಅನ್ಕೊಂತೀನಿ. ಸೊ ಗೈಸ್, ಈಗ ಬಂದು ಇಂಡಿಯನ್ ಉಲ್ಫು ಎಲ್ಲ ದೂರ ಕೂತವೆ ಗೈಸ್. ಅದೊಂದೇ ಪ್ರಾಬ್ಲಮ್ಮು.
ಆ್ಯಂಡ್ ಇದು ಭಾರಿ ಡೇಂಜರಸ್ ಆ್ಯನಿಮಲ್ ಇವು. ಹಾಂ, ಅಟ್ಯಾಕ್ ಮಾಡೋ ಸಾಧ್ಯತೆ ಎಲ್ಲಗಲಿ. ಅದಾಗೆ ಇಲ್ಲಿ ಈ ಥರ ಗುಂಡಿ ತೋಡಿದ್ದಾರೆ. ಸೊ ಅಲ್ಲಿದೆ ನೋಡಿ. ನಿಮ್ಮ ಹಸ್ಕಿ ಎಲ್ಲ ಏನು ತೊಗೊತೀರಾ ಅದೆಲ್ಲ ಇದ್ರದ್ದು ಒಂಥರ ಕ್ರಾಸ್ ಬ್ರೀಡ್ಗಳೇ. ಸೊ ಇದು ಬಂದು ಇಂಡಿಯನ್ ಉಲ್ಫು. ಕನ್ನಡದಲ್ಲಿ ಅಂತಾರಪ್ಪ ಇದಕ್ಕೆ ಜಾಕಲ್ಲ ಇದ ಕನ್ನಡದಲ್ಲಿ ಹಾಕಿದ್ದಾರೆ ನೋಡಪ್ಪ, ತೋಳನ ಇಲ್ಲ ಹಾಕೋರೆ. ಓ ಇಲ್ಲ ಇದೆ ತೋಳ. ತೋಳ. ಈ ನಾಯಿದು ಒರಿಜಿನಲ್ ಆನ್ಸಿಸ್ಟರ್